ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸಂಚು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾತಸಂದ್ರ ಠಾಣೆಯಲ್ಲಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸಂಚು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾತಸಂದ್ರ ಠಾಣೆಯಲ್ಲಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಸೋಮ, A2 ಭರತ್, A3 ಅಮಿತ್, A4 ಗುಂಡಾ, A5 ಯತೀಶ ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅನಾಮಧೇಯ ಮೂಲಗಳಿಂದ ಆಡಿಯೋ ಸಿಕ್ಕಿರುವಂತಹ ಮಾಹಿತಿ ಆಧಾರದ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿರೋದು. ಇನ್ನು ಆಡಿಯೋದಲ್ಲಿ ರಾಜೇಂದ್ರ ಸುಪಾರಿ ಕುರಿತು ಮಾತುಕತೆಯನ್ನ ನಡೆಸಲಾಗಿದೆ. ಆರೋಪಿಗಳಿಂದ ಕೊಲೆಗೆ ಸಂಚು ರೂಪಿಸಿರುವುದು ಬಹಿರಂಗ ಆಗಿದೆ. ಮಗಳ ಜನ್ಮದಿನವೇ ರಾಜೇಂದ್ರ ಹತ್ಯೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ನಾಯಕ್, ಈ 5 ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಯಾರಿವರು? ಇನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಎಸ್ ಅರ್ಪಿತಾ, ಇವತ್ತು ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಕೊಟ್ಟ ದೂರಿನ ಮೇರೆಗೆ ಕ್ಯಾತಸಂದ್ರ ಠಾಣೆಯಲ್ಲಿ ಎಫ್ಐಆರ್ ಆಗಿರುವಂತದ್ದು. ಸಂಜೆ ಸುಮಾರಿಗೆ ಎಫ್ಐಆರ್ ಆಗಿದೆ. ಅದರಲ್ಲಿ 5 ಹೆಸರನ್ನು ಅವರು ಮೆನ್ಷನ್ ಮಾಡಿರುವಂತದ್ದು. ಇನ್ನು ಇತರರು ಅಂತ ಎಫ್ಐಆರ್ ಅಲ್ಲಿ ಕೂಡ ನಮೂದು ಮಾಡಿರುವಂತದ್ದು. ಪ್ರಮುಖವಾಗಿ ಅದರಲ್ಲಿ ಒಬ್ಬ ರೌಡಿ ಶೀಟರ್ ಸೋಮ ಎನ್ನುವಂತ ವ್ಯಕ್ತಿ ಕೂಡ ಇದ್ದಾನೆ. ಅದರ ಜೊತೆಗೆ ಭರತ್ ಮತ್ತೆ ಮಂಜಾ ಕೆಂಪ ಅನ್ನುವಂತ ಹೀಗೆ ಒಟ್ಟು 5 ಜನರ ಹೆಸರನ್ನ ಎಫ್ಐಆರ್ ಅಲ್ಲಿ ನಮೂದು ಮಾಡಲಾಗಿದೆ. ಇವರೆಲ್ಲರೂ ಕೂಡ ಸುಮಾರು 20 ಜನರ ತಂಡ ಇದೆ. ಇದರಲ್ಲಿ ಇವರೆಲ್ಲರೂ ಸೇರಿ ತನ್ನ ಕೊಲೆಗೆ ಸ್ಕೆಚ್ ಮಾಡಿದ್ರು ಎನ್ನುವಂತ ರೀತಿಯಲ್ಲಿ ಆಡಿಯೋ ಸಮೇತ ಒಂದು ದೂರನ್ನ ಏನು ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಕೊಟ್ಟಿರುವಂತದ್ದು. ಕ್ಯಾತಸಂದ್ರ ಪೊಲೀಸರಿಗೆ ತನಿಖೆ ಶುರು ಮಾಡಿರುವಂತದ್ದು. ಆದ್ರೆ ಇವರು ಅದರ ಹಿಂದೆ ಈ ಒಂದು ಏನು ಕೊಲೆ ಸುಪಾರಿ ಹಿಂದೆ ರಾಜಕಾರಣಿಗಳ ಕೈವಾಡ ಇದೆ ಅನ್ನೋದನ್ನು ಕೂಡ ರಾಜೇಂದ್ರ ರಾಜಣ್ಣ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಆದ್ರೆ ಯಾರು ಏನು ಎನ್ನುವಂಥದ್ದು ಇದರಲ್ಲಿ ಉಲ್ಲೇಖ ಮಾಡಿಲ್ಲ. ಅಂದ್ರೆ ಯಾರು ಈ ರೀತಿ ಸುಪಾರಿ ಕೊಟ್ಟಿದ್ರು ಎನ್ನುವಂಥದ್ದು ಉಲ್ಲೇಖ ಮಾಡಿಲ್ಲ. ಜೊತೆಗೆ 70 ಲಕ್ಷ ರೂಪಾಯಿಯನ್ನ ಏನು ಕೊಲೆಗೆ ಸುಪಾರಿ ಕೊಟ್ಟಿದ್ರು, ಅದರಲ್ಲಿ 5 ಲಕ್ಷ ರೂಪಾಯಿನ ಈಗಾಗಲೇ ಮಂಗಡವಾಗಿ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಕೂಡ ಇದರಲ್ಲಿ ತಿಳಿಸಿದ್ದಾರೆ. ಅರ್ಪಿತಾ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.